ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅನ್ನೋದು ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಆದಷ್ಟು ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಉನ್ನತ ಲಾಭ, ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಆದಷ್ಟು ಈ ಒಂದು ಸರಳವಾದ ವಿಧಿವಿಧಾನಗಳನ್ನು ನೀವು ಮಾಡಿಕೊಳ್ಳಿ. ತುಂಬಾನೇ ನೀವು ಹಾಕಿದ ಕಣ್ಣೀರಿಗೆ ನಿಮಗೆ ಈ ತಕ್ಕ ಪ್ರತಿಫಲ, ಶುಭಗಳಿಗೆ ಶುಭ ದಿನ ಅನ್ನೋದು ನಿಮಗೆ ಕೂಡಿ ಬರುತ್ತೆ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಈ ನಿತ್ಯ ಪಂಚಾಂಗ ಹಾಗೂ ಈ ರಾಖಿ ಹಬ್ಬದ ವಿಶೇಷ ವರ್ಣ ಸಂಕೇತಗಳ ಈ ಒಂದು ರಹಸ್ಯವನ್ನು ನೋಡೋಣ. ಈ ಬ್ರಹ್ಮಾಂಡದ ನವಗ್ರಹಗಳ ಚಲನೆಯು ನಮ್ಮ ದೈನಂದಿನ ಜೀವನದ ಮೇಲೂ ಮಾನಸಿಕ ತರಂಗಗಳ ಮೇಲೂ ಅಗಾಧವಾದ ಪ್ರಭಾವವನ್ನು ಬೀರುತ್ತವೆ. ನಕ್ಷತ್ರಗಳ ಗತಿಯನ್ನು ಸರಿಯಾಗಿ ಅರ್ಥೈಸಿಕೊಂಡು ಗ್ರಹಗಳ ಶುಭ ದೃಷ್ಟಿಯನ್ನು ನಮ್ಮತ್ತ ಸೆಳೆದುಕೊಳ್ಳುವುದೇ ಈ ಒಂದು ವೈದಿಕ ಜ್ಯೋತಿಷ್ಯದ ಪ್ರಮುಖ ಉದ್ದೇಶ. ಇಂದು ನಾವು 2026 ಆಗಸ್ಟ್ 23 ಭಾನುವಾರದ ದಿನದ ಈ ಒಂದು ಗ್ರಹ ಸ್ಥಿತಿ, ಪಂಚಾಂಗದ ವಿಶೇಷತೆ ಹಾಗೂ ಮುಂಬರುವ ಈ ಒಂದು ರಕ್ಷಾಬಂಧನದ ಪವಿತ್ರ ಪರ್ವಕಾಲದಲ್ಲಿ ರಾಶಿಗನುಸಾರವಾಗಿ ಸಹೋದರಿಯರಿಗೆ ಯಾವ ಬಣ್ಣದ ರಾಖಿ ಕಟ್ಟುವುದು ಶ್ರೇಯಸ್ಕರ ಎಂಬುದನ್ನು ಆಳವಾಗಿ ವಿಶ್ಲೇಷಣೆ ಮಾಡೋಣ. ಇಂದಿನ ನಕ್ಷತ್ರ, ತಿಥಿ ಹಾಗೂ ಚಂದ್ರಚಾರ ವಿಶ್ಲೇಷಣೆ. ಇಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ. ಈ ಭಾನುವಾರದ ಸೂರ್ಯದೇವನ ಅಧಿಪತ್ಯದ ದಿನದಂದು ಶ್ರಾವಣ ಮಾಸದ ಪವಿತ್ರ ವಾತಾವರಣವು ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತೆ. ಈ ನಕ್ಷತ್ರ ಸಂಚಾರ ನಾವು ನೋಡೋದಾದರೆ ಸಂಜೆ 5:45 ಈ ಮೂಲ ನಕ್ಷತ್ರದ ಪ್ರಭಾವವಿರುತ್ತೆ. ತದನಂತರ ಪೂರ್ವಾಷಾಢ ನಕ್ಷತ್ರ ಆರಂಭಗೊಳ್ಳುತ್ತೆ. ಇಲ್ಲಿ ಮೂಲ ನಕ್ಷತ್ರವು ಕೇತುವಿನ ಅಧಿಪತ್ಯದಲ್ಲಿದ್ದರೆ ಪೂರ್ವಾಷಾಢವು ಶುಕ್ರನ ಬಲಗ್ರಹವನ್ನು ಹೊಂದಿರುತ್ತೆ. ಆದ್ದರಿಂದ ದಿನದ ದ್ವಿತೀಯಾರ್ಧದಲ್ಲಿ ಕಲಾತ್ಮಕ ಹಾಗೂ ಆಕರ್ಷಕ ನಿರ್ಧಾರಗಳು ಶುಭ ತರುತ್ತವೆ. ಚಂದ್ರದೇವನು ಧನುರಾಶಿಯಲ್ಲಿ ಪ್ರವೇಶಿಸುತ್ತಾನೆ. ಗುರುದೇವನ ಅಧಿಪತ್ಯದ ಧನುರಾಶಿಯಲ್ಲಿ ಚಂದ್ರನ ಸಂಚಾರವು ಧಾರ್ಮಿಕ ಚಿಂತನೆಗಳು, ಈ ತೀರ್ಥಯಾತ್ರೆ ಹಾಗೂ ದೂರದ ಪ್ರಯಾಣಗಳಿಗೆ ಅತ್ಯಂತ ಸಾತ್ವಿಕ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಈ ರಾಹುಕಾಲ ಮತ್ತು ಶುಭ ಮುಹೂರ್ತ ನೋಡೋಣ. ಇಂದು ಮಧ್ಯಾಹ್ನ 4:30 ಸಂಜೆ 6 ಗಂಟೆಯವರೆಗಿನ ಸಮಯ ರಾಹುಕಾಲವಾಗಿದೆ. ಈ ಸಮಯದಲ್ಲಿ ಯಾವುದೇ ನೂತನ ಸಾಹಸ ಹಾಗೂ ಸಾಲದ ವ್ಯವಹಾರಗಳನ್ನು ಮಾಡದಿರುವುದು ಒಳಿತು. ಬೆಳಿಗ್ಗೆ 9:17 ಮಧ್ಯಾಹ್ನ 12:17 ವ್ಯಾಪಾರ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ತುಂಬಾ ಶ್ರೇಷ್ಠ. ಈ ಮಧ್ಯಾಹ್ನ 1:47 3:17 ಅಂದರೆ ಮನೆ ಅಥವಾ ಆಸ್ತಿ ಸಂಬಂಧಿತ ಮಾತುಕತೆಗೆ ಇದು ಸೂಕ್ತ. ಇಂದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣವು ಅತ್ಯಂತ ಲಾಭದಾಯಕ ಮತ್ತು ಕಾರ್ಯಾತ್ಮಕ ಜಯವನ್ನು ತಂದುಕೊಡುತ್ತೆ. ಆದರೆ ಪಶ್ಚಿಮ, ನೈಋತ್ಯ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಅನಿವಾರ್ಯವಾಗಿ ಪ್ರಯಾಣಿಸಬೇಕಿದ್ರೆ ತುಪ್ಪವನ್ನು ಸೇವಿಸಿ ಅಥವಾ ತುಪ್ಪದ ಈ ಒಂದು ಅಗ್ರಾಣ ತೆಗೆದುಕೊಂಡು ಪ್ರಯಾಣ ಬೆಳೆಸುವುದು ವಿಘ್ನಗಳನ್ನು ನಿವಾರಣೆ ಮಾಡುತ್ತೆ. ಬ್ರಹ್ಮಾಂಡದ ರಾಜಯೋಗಗಳು ಹಾಗೂ ಈ ಕವಚ ರಕ್ಷೆಯ ಮಹತ್ವ ನೋಡೋಣ. ಇಂದಿನ ಸೂರ್ಯೋದಯದ ಕಾಲದ ಜಾತಕವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆಶ್ರಯದ ಯೋಗ, ಕೇಂದ್ರಮ ಯೋಗ ಮತ್ತು ಈ ಚಂದ್ರಮಂಗಳ ಯೋಗ ಹಾಗೂ ಹರ್ಷ ಯೋಗಗಳಂತಹ ಅಪರೂಪದ ನಕ್ಷತ್ರ ಸಂಯೋಜನೆಗಳು ರೂಪುಗೊಂಡಿವೆ. ವಿಶೇಷವಾಗಿ ಚಂದ್ರಮಂಗಳ ಯೋಗವು ಧನಕಾರಕ ಹಾಗೂ ಈ ಒಂದು ಉತ್ಪಾದವರ್ಧಕ ಕಾರಕವಾಗಿ ಕಾಣಬರುತ್ತೆ. ಆಗಸ್ಟ್ 25 ಬರಲಿರುವ ಶ್ರಾವಣದ ಕೊನೆಯ ಸೋಮವಾರ ಹಾಗೂ ಈ ತ್ರಿಪುರಷ್ಕರ ಯೋಗದ ಸಂದರ್ಭದಲ್ಲಿ ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಮೆಟ್ಟಿ ನಿಲ್ಲಲು ವಿಶೇಷ ಸ್ತೋತ್ರ ಹಾಗೂ ಪೂಜಾ ಸಿದ್ಧ ಕವಚಗಳನ್ನು ಧರಿಸುವುದು ಅತ್ಯಂತನೇ ಫಲದಾಯಕ. ಈ ಧನ್ವಂತರಿ ಕವಚ ಮನೆಯಲ್ಲಿ ಯಾವುದೇ ಸದಸ್ಯರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ರೋಗ ನಿವಾರಣೆಗಾಗಿ ಈ ಕವಚ ಧರಿಸುವುದು ಸೂಕ್ತ.
ಏಕಾದಶ ರುದ್ರಕವಚ ದಂಪತಿಗಳ ನಡುವೆ ಅಥವಾ ತಂದೆ ಮಗನ ನಡುವೆ ನಿರಂತರ ಈ ಒಂದು ಗೃಹ ಕ್ಲೇಶ ಮನಸ್ತಾಪಗಳು ಇದ್ರೆ ಇದು ಕುಟುಂಬದಲ್ಲಿ ಶಾಂತಿಯನ್ನು ಸ್ಥಾಪಿಸುತ್ತೆ. ಲಕ್ಷ್ಮೀನಾರಾಯಣನ ಕವಚ ವ್ಯಾಪಾರ, ಉದ್ಯೋಗ ಹಾಗೂ ಧನ ಲಾಭದಲ್ಲಿ ತಡೆ ಅನುಭವಿಸುತ್ತಿರುವವರು ಲಕ್ಷ್ಮಿ ಮತ್ತು ವಿಷ್ಣುವಿನ ಕೃಪೆಗೆ ಈ ಕವಚವನ್ನು ಬಳಸಬೇಕು. ಅಷ್ಟವಿನಾಯಕ ಸರಸ್ವತಿ ಕವಚ ವಿದ್ಯಾರ್ಥಿಗಳಲ್ಲಿ ಗಮನ ಕೊರತೆ, ಚಂಚಲತೆ ಇದ್ದರೆ ಅಭ್ಯಾಸದಲ್ಲಿ ಏಕಾಗ್ರತೆಯನ್ನು ತರಲು ಇದು ರಾಮಬಾಣ. ಅಷ್ಟಲಕ್ಷ್ಮಿಯ ಕವಚ ಜಾಗತಿಕ ಆರ್ಥಿಕ ಹಿಂಜರಿತ ಅಂದರೆ ಈ ಒಂದು ಕಾಲಘಟ್ಟದಲ್ಲಿ ಕೆಲಸ ಕಳೆದುಕೊಳ್ಳುವ ಭೀತಿ ಇರುವವರಿಗೆ ಹಾಗೂ ಉದ್ಯೋಗ ಭದ್ರತೆಗೆ ಇದು ಸಹಕಾರಿ. ಮುಂಬರುವ ರಕ್ಷಾಬಂಧನದ ಪವಿತ್ರ ದಿನದಂದು ನಿಮ್ಮ ಸಹೋದರನ ಜನ್ಮರಾಶಿಗೆ ಅನುಗುಣವಾದ ಬಣ್ಣದ ರಾಖಿಯನ್ನು ಕಟ್ಟುವುದು ಆತನ ಆಯುಷ್ಯ, ಆರೋಗ್ಯ ಹಾಗೂ ಭಾಗ್ಯವನ್ನು ವೃದ್ಧಿಸುತ್ತೆ. ಈ ವೃಷಭ ರಾಶಿಗೆ ಅಧಿಪತಿ ಬಂದು ಶುಕ್ರ. ಶಾಂತಿ ಮತ್ತು ಸಮೃದ್ಧಿಗಾಗಿ ಬೆಳ್ಳಿ ಅಥವಾ ಈ ತಿಳಿ ನೀಲಿ ಅಥವಾ ಬಾದಾಮಿ ಬಣ್ಣದ ರಾಖಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸಿಂಹರಾಶಿ ಅಧಿಪತಿ ಬಂದು ಸೂರ್ಯ. ನಾಯಕತ್ವ ಮತ್ತು ತೇಜಸ್ಸಿಗಾಗಿ ಹಳದಿ, ನವಿಲು ಕಿತ್ತಳೆ ಅಥವಾ ಈ ಗೋಲ್ಡನ್ ಬಣ್ಣದ ರಾಖಿ ಪ್ರಶಸ್ತ. ಬ್ರಹ್ಮಾಂಡದ ನಕ್ಷತ್ರ ಮಂಡಲದಲ್ಲಿ ಚಂದ್ರನ ಸಂಚಾರ ಹಾಗೂ ಗ್ರಹಗಳ ದೃಷ್ಟಿಕೋನವು ಪ್ರತಿಯೊಂದು ರಾಶಿಯ ಮೇಲೆಯೂ ವಿಭಿನ್ನ ರೀತಿಯ ಪ್ರಭಾವವನ್ನು ಬೀರುತ್ತವೆ. ಇಂದಿನ ಈ ಧನು ರಾಶಿಯ ಚಂದ್ರಾಚಾರ ಹಾಗೂ ಶ್ರಾವಣ ಮಾಸದ ಪವಿತ್ರ ದಿನದ ಹಿನ್ನೆಲೆಯಲ್ಲಿ ಈ ಒಂದು ಮೇಷದಿಂದ ಮೀನ ರಾಶಿಯವರೆಗಿನ ಪ್ರತಿಯೊಬ್ಬರ ಜೀವನದಲ್ಲಿ ಎದುರಾಗಬಹುದಾದ ಏಳು ಬೀಳುಗಳು, ವೃತ್ತಿ, ವ್ಯಾಪಾರ, ಕುಟುಂಬ ಮತ್ತು ಆರೋಗ್ಯ ಸ್ಥಿತಿಗತಿಗಳನ್ನು ಸೂಕ್ಷ್ಮವಾಗಿ ಇಲ್ಲಿ ಆಲೋಚಿಸಿ ಮುನ್ನಡೆಯುವುದು ಅತ್ಯಗತ್ಯ. ಈ ಗ್ರಹ ಬಲ ಅಂತ ಅಂದರೆ ದಿನದ ಒಲವು. ಇಂದಿನ ದಿನಚಂದ್ರನು ನಿಮ್ಮ ರಾಶಿಯಿಂದ ನವಮ ಭಾಗ್ಯ ಭಾವದಲ್ಲಿ ಸಂಚರಿಸುತ್ತಾನೆ. ಈ ಒಂದು ಕರಾಳ ಸಂಚುಗಳ ಅನಾವರಣ ಮತ್ತು ಕಾಲಚಕ್ರದ ನಿರ್ಣಾಯಕದ ಒಂದು ತಿರುವು. ಇದು ನಿಮ್ಮ ಜೀವನದ ಮೂಲ ಬೇರನೆ ಅಲ್ಲಾಡಿಸಬಲ್ಲ ಅತ್ಯಂತ ಗಂಭೀರ ಹಾಗೂ ನಿರ್ಣಾಯಕದ ಒಂದು ವಿಷಯ. ನಿಮ್ಮ ರಾಶಿ ಚಕ್ರದಲ್ಲಿ ಹಾಗೂ ಜಾತಕದ ಪ್ರಮುಖ ಭಾಗಗಳಲ್ಲಿ ಈ ಗ್ರಹಗಳ ಚಲನೆ ಹೀಗೆ ಬದಲಾಗುತ್ತಿರುವಾಗ ಅದನ್ನು ಕೇವಲ ಸಾಮಾನ್ಯ ದಿನ ಭವಿಷ್ಯ ಎಂದು ನಿರ್ಲಕ್ಷಿಸುವುದು ಅತ್ಯಂತನೇ ದೊಡ್ಡ ತಪ್ಪಾಗುತ್ತೆ. ನಿಮ್ಮ ಜೀವನದಲ್ಲಿ ಜರುಗಲಿರುವ ಈ ಬದಲಾವಣೆಗಳ ಸ್ಪಷ್ಟ ಸೂಚನೆ ಈಗಾಗಲೇ ದೊರಕಿದೆ. ಈ ಕಾಲಚಕ್ರವು ಒಂದು ಪೂರ್ಣ ವೃತ್ತವನ್ನು ಪೂರ್ಣಗೊಳಿಸಿ ಈಗ ನಿಮಗಾಗಿ ನ್ಯಾಯದ ಬಾಗಿಲನ್ನು ತೆರೆಯುತ್ತಿದೆ. ನಿಮ್ಮ ಸುತ್ತಮುತ್ತಲಿನ ಜನರ ನಡವಳಿಕೆಯನ್ನು ಒಮ್ಮೆ ಅಳವಡಿಸಿ ನೋಡಿ, ಆಳವಾಗಿ ಗಮನಿಸಿ. ನಿಮ್ಮೊಂದಿಗೆ ಮುಖತಃ ಅತ್ಯಂತ ಮಧುರವಾಗಿಯೂ ನಗುತ್ತಲೂ ಮಾತನಾಡುತ್ತಾ ನಿಮ್ಮ ಈ ಕ್ಷೇಮ ಬಯಸುವಂತೆ ನಟಿಸುವ ಕೆಲವರು ನಿಮ್ಮ ಬೆನ್ನ ಹಿಂದೆ ಎಂತಹ ತಂತ್ರ ಕುತಂತ್ರಗಳನ್ನು ಎಣೆಯುತ್ತಿದ್ದಾರೆ ಎಂಬ ಈ ಒಂದು ಸತ್ಯ ನಿಮಗೆ ತಿಳಿದಿದೆಯೇ? ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಹುರಿಯುವ ನಿಮ್ಮ ಪ್ರಗತಿಗೆ ತಡೆಯೊಡ್ಡಲು ಹೊಂಚು ಹಾಕುತ್ತಿರುವ ಈ ಶಕ್ತಿಗಳು ನಿಮ್ಮ ತೀರಾ ಹತ್ತಿರದಲ್ಲೇ ಇವೆ. ಆದರೆ ನೆನಪಿಡಿ, ನ್ಯಾಯಾಧಿಪತಿಯಾದ ಶನಿದೇವನು ತನ್ನ ದೃಷ್ಟಿಯನ್ನು ಬದಲಾಯಿಸಿದಾಗ ಯಾರು ಎಷ್ಟೇ ಕಪಟ ನಾಟಕವಾಡಿದ್ರೂ ಕಾಲದ ನ್ಯಾಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಿಮ್ಮನ್ನು ತುಳಿಯಲು ಯತ್ನಿಸಿದವರು, ನಿಮ್ಮ ಶ್ರಮದ ಫಲವನ್ನು ಕಸಿದುಕೊಳ್ಳಲು ಯತ್ನಿಸಿದವರು ಮತ್ತು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರು ಎಲ್ಲರೂ ತಮ್ಮ ಕರ್ಮಫಲವನ್ನು ಉಣ್ಣುವ ಸಮಯ ಈಗ ತಲುಪಿದೆ. ಈ ಗ್ರಹಗಳ ಈ ಒಂದು ವಿಶಿಷ್ಟ ಗೋಚಾರ ಫಲವು ಕೇವಲ ಶತ್ರುಗಳ ವಿನಾಶಕ್ಕೆ ಸೀಮಿತವಾಗಿಲ್ಲ. ಇದು ನಿಮ್ಮ ಜೀವನದಲ್ಲೂ ಒಂದು ಅನಿರೀಕ್ಷಿತ ಹಾಗೂ ಅಭೂತಪೂರ್ವ ತಿರುವನ್ನು ತರಲಿದೆ. ಇಂದು ಸಂಜೆಯಿಂದಲೇ ಈ ಶಕ್ತಿಯು ಕ್ರಿಯಾಶೀಲವಾಗಿದೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಅಂಜುವ, ನಿಮಗಿಂತ ಹಿಂದಿದ್ದರೂ ನಿಮ್ಮನ್ನು ಸೋಲಿಸಲು ಯತ್ನಿಸುವವರ ಮುಖವಾಡ ಕಳಚಿ ಬೀಳುವ ಗಳಿಗೆಗಳು ಹತ್ತಿರದಲ್ಲಿರುವೆ. ಈ ಸತ್ಯವು ಹೊರಬಂದಾಗ ಇಷ್ಟು ದಿನ ನನ್ನ ಜೊತೆಯಲ್ಲಿದ್ದುಕೊಂಡು ಇಷ್ಟೊಂದು ದ್ರೋಹ ಎಸಗಲು ಹೇಗೆ ಸಾಧ್ಯವಾಯಿತು ಎಂದು ನೀವು ಆಶ್ಚರ್ಯಚಕಿತರಾಗುವುದಂತೂ ಖಂಡಿತ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಾಚೀನ ನಿಯಮಗಳ ಪ್ರಕಾರ ಸೂರ್ಯ ಮತ್ತು ಶನಿ ಗ್ರಹಗಳ ನಡುವಿನ ದೃಷ್ಟಿ ಅಥವಾ ಸಂಯೋಗ ತಂದೆ ಮಕ್ಕಳ ನಡುವಿನ ಸಂಘರ್ಷ ಪ್ರತಿನಿಧಿಸುವುದರ ಜೊತೆಗೆ ಆತ್ಮಶಕ್ತಿ ಮತ್ತು ಕರ್ಮಫಲಗಳ ಘರ್ಷಣೆಯನ್ನು ಸಾರುತ್ತೆ.
ನಿಮ್ಮ ಜಾತಕದಲ್ಲಿ ಸೂರ್ಯನು ಆತ್ಮಕಾರಕನಾದರೆ ಶನಿಯು ಕರ್ಮಕಾರಕ. ಈ ಎರಡು ಮಹಾನ್ ಶಕ್ತಿಗಳ ಸಮ್ಮಿಲನವು ನಿಮ್ಮಲ್ಲಿ ನವ ಚೈತನ್ಯವನ್ನು ತುಂಬುತ್ತೆ. ಈ ಉದ್ಯೋಗ ಹಾಗೂ ವೃತ್ತಿ ಜೀವನದಲ್ಲಾಗುವ ತೀವ್ರ ಬದಲಾವಣೆಗಳು ನೋಡೋಣ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಹಗಲಿರುಳೆನ್ನದೆ ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಥವಾ ಸೂಕ್ತ ಗುರುತಿಸುವಿಕೆ ಸಿಗದಿರಲು ನಿಮ್ಮ ಗ್ರಹಗಳ ಈ ಒಂದು ಗ್ರಹಚಾರ ಮಾತ್ರ ಕಾರಣವಲ್ಲ. ನಿಮ್ಮ ವೃತ್ತಿರಂಗದಲ್ಲಿ, ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ಕೆಲಸದ ವಾತಾವರಣದಲ್ಲಿ ಅಡಗಿರುವ ಒಬ್ಬ ಪ್ರಬಲ ಗೂಢ ಸ್ಪರ್ಧಿ. ಇದಕ್ಕೆ ಪ್ರಮುಖ ಕಾರಣ ಈ ವ್ಯಕ್ತಿ ನಿಮ್ಮ ಪ್ರತಿಯೊಂದು ಸಣ್ಣ ತಪ್ಪನ್ನು ಪಟ್ಟಿ ಮಾಡುತ್ತಾ ನಿಮ್ಮ ದುರ್ಬಲ ಕ್ಷಣಗಳಿಗಾಗಿ ಕಾಯುತ್ತಿದ್ದ. ಮೇಲಾಧಿಕಾರಿಗಳ ಮುಂದೆ ನಿಮ್ಮ ಗೌರವವನ್ನು ಕುಗ್ಗಿಸಿ ತಾನು ಮುಂದೆ ಬರಬೇಕೆಂಬ ಕಪಟ ಉದ್ದೇಶ ಅವನದಾಗಿತ್ತು. ಆದರೆ ಶನಿದೇವನ ನ್ಯಾಯದ ಚಕ್ರ ತಿರುಗುತ್ತಿದ್ದಂತೆ ಅವನು ತೋಡಿದ ಹಳ್ಳಕ್ಕೆ ಅವನೇ ಬೀಳುವ ಸನ್ನಿವೇಶ ಸೃಷ್ಟಿಯಾಗುತ್ತಿದೆ. ಈ ಬದಲಾವಣೆಯು ನೇರವಾಗಿ ಬರುವುದಿಲ್ಲ. ಅತ್ಯಂತ ಸಾಮಾನ್ಯ ಎನ್ನಿಸುವ ಸಂಭಾಷಣೆಯೊಂದರ ಮೂಲಕ ಇದು ಆರಂಭವಾಗುತ್ತೆ. ನಿಮ್ಮ ಸಹೋದ್ಯೋಗಿಯೊಬ್ಬರು ಅತ್ಯಂತ ತಟಸ್ಥವಾಗಿ ನಿಮ್ಮೊಂದಿಗೆ ಮಾತನಾಡುವಾಗ ನೀಡುವ ಸಣ್ಣ ಸುಳಿಯನ್ನು ನೀವು ಸರಿಯಾಗಿ ಗ್ರಹಿಸಿದರೆ ಬರಲಿರುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು. ಮುಂದಿನ ಕೆಲವು ದಿನಗಳ ಕಾಲ ಯಾರು ಏನು ಹೇಳಿದ್ರು ಅದನ್ನು ಮೇಲ್ನೋಟಕ್ಕೆ ನಂಬದೆ ಆಳವಾಗಿ ವಿಶ್ಲೇಷಿಸಿ ನಂತರವೇ ನಿಮ್ಮ ನಿರ್ಧಾರವನ್ನು ವ್ಯಕ್ತಪಡಿಸಿ. ಹಣಕಾಸಿನ ವಿಚಾರದಲ್ಲೂ ಸಹ ನಿಮಗಿದ್ದ ಅಡೆತಡೆಗಳು ನಿವಾರಣೆಯಾಗುತ್ತೆ. ಕೇವಲ ವೆಚ್ಚಗಳು ಹೆಚ್ಚಾಗಿರೋದ್ರಿಂದ ಮಾತ್ರ ನಿಮಗೆ ಆರ್ಥಿಕ ಮುಗ್ಗಟ್ಟು ಉಂಟಾಗಿರಲಿಲ್ಲ. ಹಿಂದೆಂದೋ ನೀವು ಮರೆತು ಹೋಗಿದ್ದ ಹಳೆಯ ವ್ಯವಹಾರ, ಯಾರಿಗೋ ನೀಡಿದ್ದ ಸಾಲ ಅಥವಾ ಈ ಹಿಂದೆ ಮುರಿದು ಬಿದ್ದಿದ್ದ ಯೋಜನೆಯೊಂದು ಮತ್ತೆ ಜೀವ ಪಡೆದು ನಿಮ್ಮ ಮುಂದೆ ಬರುತ್ತೆ. ಸ್ಥಗಿತಗೊಂಡಿದ್ದ ಧನ ಮನವು ಮತ್ತೆ ಹರಿದು ಬರಲಿದ್ದು ನಿಮ್ಮ ಕೈ ಸೇರಬೇಕಿದ್ದ ಹಣ ಅನಿರೀಕ್ಷಿತ ಮಾರ್ಗದಲ್ಲಿ ನಿಮ್ಮನ್ನು ತಲುಪುತ್ತೆ. ಇಷ್ಟೇ ಅಲ್ಲದೆ ನಿಮ್ಮ ಪ್ರಧಾನ ಆದಾಯದ ಮೂಲವನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ಹೊಸದಾದ ಮತ್ತೊಂದು ಈ ಆರ್ಥಿಕ ಮಾರ್ಗವು ನಿಮಗಾಗಿ ತೆರೆದುಕೊಳ್ಳುತ್ತೆ. ನೀವು ಇದುವರೆಗೆ ಕೇವಲ ಹವ್ಯಾಸವೆಂದು ಭಾವಿಸಿದ್ದ ನಿಮ್ಮೊಳಗಿನ ಕಲೆ, ಸೃಜನಶೀಲತೆ ಅಥವಾ ಸಣ್ಣ ಕಲ್ಪನೆಯೊಂದು ಭವಿಷ್ಯದಲ್ಲಿ ಬೃಹತ್ ಉದ್ಯಮವಾಗಿ ಬೆಳೆಯುವ ಸಕಾಲ ಸಾಧ್ಯತೆಗಳು ಇವೆ. ಸಂಬಂಧಗಳ ಸೂಕ್ಷ್ಮತೆ, ಹಳೆಯ ನೆನಪುಗಳ ಪುನರಾಗಮನ, ಅಪರೂಪದ ಗ್ರಹಯೋಗ. ಭಾವನಾತ್ಮಕ ಸಂಬಂಧಗಳು ಮತ್ತು ಕುಟುಂಬದ ವಿಚಾರಕ್ಕೆ ಬಂದರೆ ಈ ಸಮಯ ಅತ್ಯಂತ ಸೂಕ್ಷ್ಮ ಹಾಗೂ ಪರೀಕ್ಷಾ ಸಮಯವಾಗಿದೆ. ಇದು ಈ ಪ್ರೇಮ ಜೀವನದಲ್ಲಿ ಅಥವಾ ದಾಂಪತ್ಯದಲ್ಲಿ ಇತ್ತೀಚೆಗೆ ಕಾಣಿಸಿಕೊಳ್ಳುತ್ತಿರುವ ಅನಗತ್ಯ ಅಂತರ ಹಾಗೂ ಕಿರಿಕಿರಿಗಳು ಕೇವಲ ಸಾಧಾರಣ ಭಿನ್ನಾಭಿಪ್ರಾಯಗಳು ಅಲ್ವೇ ಅಲ್ಲ. ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿಯೊಬ್ಬರ ರಹಸ್ಯ ಪ್ರವೇಶವಾಗುತ್ತೆ. ಈ ವ್ಯಕ್ತಿಯು ನೇರವಾಗಿ ನಿಮ್ಮ ಮುಂದೆ ಬರದಿದ್ರೂ ಹಿನ್ನೆಲೆಯಲ್ಲಿ ನಿಂತು ನಿಮ್ಮಿಬ್ಬರ ಭಾವನೆಗಳನ್ನು ಕುಣಿಸುತ್ತಿದ್ದಾನೆ. ನಿಮ್ಮ ಅಥವಾ ನಿಮ್ಮ ಸಂಗಾತಿಯ ಹಳೆಯ ಅಭದ್ರತೆ, ಈರ್ಷೆ ಅಥವಾ ಅಸೂಯೆಯನ್ನು ದಾಳವಾಗಿಸಿಕೊಂಡು ನಿಮ್ಮ ನೆಮ್ಮದಿಯನ್ನು ಕೆಡಿಸಲು ಈ ಶಕ್ತಿ ಯತ್ನಿಸುತ್ತಿದೆ. ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ಹಠಾತ್ ಬದಲಾವಣೆ, ಸಂಭಾಷಣೆಯ ಕೊರತೆ ಅಥವಾ ಅಂತರ ಕಂಡುಬರುತ್ತಿದ್ರೆ ಅದನ್ನು ನಿಮ್ಮ ಭ್ರಮೆ ಎಂದು ನೀವು ತಳ್ಳಿ ಹಾಕಬೇಡಿ. ಇದು ಗ್ರಹಗಳ ಗೋಚಾರದಿಂದ ಉಂಟಾಗಿರುವ ತಾತ್ಕಾಲಿಕ ಪ್ರಭಾವ. ಇಂದು ಸಂಜೆಯ ನಂತರ ನಡೆಯುವ ಪ್ರಮುಖ ಸಂಭಾಷಣೆ ಈ ಎಲ್ಲ ಅಸ್ಪಷ್ಟತೆಗಳನ್ನು ತೊಡೆದುಹಾಕುತ್ತೆ. ಆತುರಪಟ್ಟು ಯಾವುದೇ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುವುದು ಅತ್ಯಗತ್ಯ. ಇನ್ನು ಅವಿವಾಹಿತರಿಗೆ ಹಾಗೂ ಒಂಟಿಯಾಗಿ ಇರುವವರಿಗೆ ಅತ್ಯಂತ ಕುತೂಹಲಕಾರಿ ಸೂಚನೆಯೊಂದಿಗೆ ನಿಮ್ಮ ಗತಕಾಲಕ್ಕೆ ಸೇರಿದ ಅಂದರೆ ಹಳೆಯ ಪರಿಚಿತ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಜೀವನಕ್ಕೆ ಮರಳುವ ಬಲವಾದ ಯೋಗವಿದೆ. ಆದರೆ ಈ ಒಂದು ಪುನರಾಗಮನವು ತೀರಾ ಸಾಧಾರಣವಾಗಿ ಇರೋದಿಲ್ಲ. ಈ ಗತಕಾಲದಲ್ಲಿ ತಾನು ಮಾಡಿದ ದೊಡ್ಡ ತಪ್ಪಿನ ಅರಿವಾಗಿ ಆ ತಪ್ಪನ್ನು ತಿದ್ದುಕೊಳ್ಳುವ ಶೋಧನೆಯಲ್ಲಿ ಆ ವ್ಯಕ್ತಿ ನಿಮ್ಮ ಬಳಿ ಬರಲಿದ್ದಾರೆ. ಈ ಜ್ಯೋತಿಷ್ಯ ಶಾಸ್ತ್ರೀಯ ಲೆಕ್ಕಾಚಾರದಂತೆ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಅತ್ಯಂತ ಅಪರೂಪದ ಗ್ರಹಸ್ಥಿತಿಯೊಂದು ಸಕ್ರಿಯಗೊಳ್ಳುತ್ತಿದೆ. ಇದು ಸಾಧಾರಣವಾಗಿ ಪ್ರತಿ 12 ರಿಂದ 15 ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುವ ಬಲವಾದ ಗೋಚಾರ ಫಲ. ಈ ಗ್ರಹ ಯೋಗವು ನಿಮ್ಮ ಆತ್ಮವಿಶ್ವಾಸ, ಸ್ವಾಭಿಮಾನ ಹಾಗೂ ಈ ನಿಶ್ಚಯಾತ್ಮಕ ಬುದ್ಧಿಯನ್ನು ಅಭೂತಪೂರ್ವ ಮಟ್ಟಕ್ಕೆ ಏರಿಸುತ್ತೆ. ಇದುವರೆಗೆ ನಿಮ್ಮ ಕೈಗೂಡದೆ ನಿಂತು ಹೋಗಿದ್ದ ಕೆಲಸಗಳು ತಾನಾಗಿಯೇ ಹಾದಿಗೆ ಬರುತ್ತೆ
ಮನಸ್ಸಿನಲ್ಲಿದ್ದ ಅಜ್ಞಾತ ಭಯ ಕರಗಿ ಕಾರ್ಯರಂಗದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚುತ್ತೆ. ಅಂದರೆ ನಿಮ್ಮ ಶುಭ ಪರಿವರ್ತನೆಗೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ರಹಸ್ಯ ಎಂದರೆ ಅದು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ನೀವು ಹಿಂದೆ ಭೇಟಿ ನೀಡಿದ್ದ ಒಂದು ವಿಶೇಷ ಸ್ಥಳಕ್ಕೂ ಸಂಬಂಧಿಸಿದೆ. ಆ ಹಳೆಯ ಸ್ಥಳಕ್ಕೆ ನೀವು ಶೀಘ್ರದಲ್ಲೇ ಮತ್ತೆ ಪ್ರಯಾಣ ಬೆಳೆಸಲಿದ್ದೀರಿ. ಅಲ್ಲಿ ನಡೆಯುವ ಒಂದು ಸಣ್ಣ ಘಟನೆಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಅಲ್ಲಿ ನಿಮ್ಮ ಹಳೆಯ ನೆನಪು, ಹಳೆಯ ನಿರ್ಧಾರ ಅಥವಾ ಈ ಒಂದು ಅಪೂರ್ಣಗೊಂಡ ಕನಸೊಂದು ಪುನಃ ಜಾಗೃತಗೊಳ್ಳುತ್ತೆ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ನಾಂದಿಯನ್ನು ಹಾಡುತ್ತೆ. ಈ ಸೂರ್ಯಾಸ್ತದ ತಕ್ಷಣವೇ, ಅಂದರೆ ಸಂಜೆಯ ವೇಳೆ ಆಕಾಶದ ಬಣ್ಣ ಬದಲಾಗುವ ಸಂದರ್ಭದಲ್ಲಿ ನಿಮ್ಮ ಈ ಒಂದು ಮೊಬೈಲ್ ಕರೆ, ಸಂದೇಶ ಅಥವಾ ಅನಿರೀಕ್ಷಿತ ಭೇಟಿಯ ರೂಪದಲ್ಲಿ ನಿಮಗೊಂದು ಮಹತ್ವದ ಸೂಚನೆ ಸಿಗುತ್ತೆ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಮೊದಲ ಆಲೋಚನೆಯೇ ಮುಂದಿನ ಕೆಲವು ವಾರಗಳ ನಿಮ್ಮ ಯಶಸ್ಸಿನ ಮಾರ್ಗಸೂಚಿಯಾಗುತ್ತೆ. ಬ್ರಹ್ಮಾಂಡವು ನಿಮ್ಮನ್ನು ನಾಶ ಮಾಡಲು ಈ ಪರೀಕ್ಷೆಗಳನ್ನು ಒಡ್ಡುತ್ತಿಲ್ಲ, ಬದಲಿಗೆ ಮುಂಬರುವ ಬೃಹತ್ ಯಶಸ್ಸನ್ನು ತಡೆದುಕೊಳ್ಳುವಷ್ಟು ನಿಮ್ಮನ್ನು ಶಕ್ತಿಶಾಲಿಯನ್ನಾಗಿ ರೂಪುಗೊಳ್ಳುತ್ತಿದೆ. ಶನಿದೇವನ ನ್ಯಾಯ, ಸೂರ್ಯದೇವನ ತೇಜಸ್ಸು ಹಾಗೂ ಚಂದ್ರನ ಶೀತಲತೆಯು ನಿಮ್ಮ ಜೀವನಕ್ಕೆ ನೂತನ ಚೈತನ್ಯವನ್ನು ನೀಡಲಿದೆ. ಈ ಒಂದು ಕರ್ಮಫಲ ಸಿದ್ಧಾಂತ, ಅಪೂರ್ಣ ಆಸೆಗಳ ಪೂರೈಕೆ ಮತ್ತು ಮಹಾಸಂಕಲ್ಪ. ಶನಿದೇವನ ಶಾಸನವು ಅತ್ಯಂತ ಕಠಿಣವಾದದ್ದು, ಆದರೆ ಅಷ್ಟೇ ನ್ಯಾಯಸಮ್ಮತವಾದದ್ದು. ಬ್ರಹ್ಮಾಂಡದಲ್ಲಿ ಜರುಗುವ ಪ್ರತಿಯೊಂದು ಘಟನೆಯು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಮಾತ್ರ ಸಂಭವಿಸುತ್ತೆ. ಈ ಕಳೆದ ಹಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಈ ಮನೋವೇದನೆ, ಆರ್ಥಿಕ ತೊಂದರೆಗಳು, ಮಾನಸಿಕ ಕಿರಿಕಿರಿಗಳು ಹಾಗೂ ಆಪ್ತರಿಂದಲೇ ಎದುರಾದ ನಂಬಿಕೆ ದ್ರೋಹ ಇವೆಲ್ಲವೂ ನಿಮ್ಮನ್ನು ಸರ್ವನಾಶ ಮಾಡಲು ಬಂದಿದ್ದಲ್ಲ, ಬದಲಿಗೆ ಬರುವ ಮಹತ್ತರ ಅವಕಾಶಗಳನ್ನು ಸ್ವೀಕರಿಸಲು ನಿಮ್ಮ ಮನಸ್ಸು ಮತ್ತು ಆತ್ಮವನ್ನು ಸಿದ್ಧಗೊಳಿಸುವ ಈ ಒಂದು ತಪಸ್ಸಾಗಿತ್ತು. ಅದು ಶನಿಯು ವ್ಯಕ್ತಿಯನ್ನು ಮೊದಲು ಪರೀಕ್ಷಿಸುತ್ತಾನೆ, ಪರಿಶೋಧಿಸುತ್ತಾನೆ, ಆದರೆ ಆ ಪರೀಕ್ಷೆಯಲ್ಲಿ ಗೆದ್ದು ನಿಂತಾಗ ಈ ಒಂದು ಕೊಡುವ ವರಗಳು ಅಪರಿಮಿತ. ನಿಮ್ಮ ಜೀವನದಲ್ಲಿ ಎದುರಾಗಿದ್ದ ನಿಗೂಢ ವಿಘ್ನಗಳ ನಿಜವಾದ ಕಾರಣಗಳು ಈಗ ಒಂದೊಂದಾಗಿ ಬಹಿರಂಗಗೊಳ್ಳುತ್ತಿವೆ. ನಿಮ್ಮ ಸರಳತೆ ಹಾಗೂ ಪ್ರಾಮಾಣಿಕತೆಯ ದುರುಪಯೋಗ ಪಡೆದುಕೊಂಡವರು, ನಿಮ್ಮನ್ನು ನಿಷ್ಕ್ರಿಯಗೊಳಿಸಲು ಎಣೆದ ಕುತಂತ್ರಗಳೇ ಈಗ ಅವರ ಕೊರಳಿಗೆ ಉರುಳಾಗುತ್ತೆ. ನೀವು ಯಾರ ಬಳಿಯೋ ಹೋಗಿ ನಿಮ್ಮ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸುವ ಅಗತ್ಯವೇ ಬರೋದಿಲ್ಲ. ಸತ್ಯವು ತಾನಾಗಿಯೇ ಸೂರ್ಯನ ಬೆಳಕಿನಂತೆ ಹೊಳೆಯುತ್ತೆ. ನಿಮ್ಮ ಪರವಾಗಿ ಧ್ವನಿ ಎತ್ತುವ, ನಿಮ್ಮ ಪರವಾಗಿ ನಿಲ್ಲುವ ಹೊಸ ಶಕ್ತಿಯೊಂದು ಸಮಾಜದಲ್ಲಿ ಅಥವಾ ನಿಮ್ಮ ವೃತ್ತಿರಂಗದಲ್ಲಿ ತಾನಾಗಿಯೇ ಹೊರಹೊಮ್ಮುತ್ತೆ. ಈ ಸಾಮಾಜಿಕ ಗೌರವ ಹಾಗೂ ಕೌಟುಂಬಿಕದ ಶಾಂತಿ ನಿಮಗೆ ದೊರಕುತ್ತಾ ಹೋಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಏನೆಲ್ಲ ಶುಭ ವಿಚಾರಗಳು ಅನ್ನೋದು. ಆದಷ್ಟು ಈ ಕಷ್ಟ ಅನ್ನೋದು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅದನ್ನ ನಾವು ಹೇಗೆ ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದು ನಿಮ್ಮಲ್ಲೇ ಇರುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಗಬೇಕು ಅನ್ನೋದಾದರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಈ ಮಾಹಿತಿ ಲಭಿಸುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.